ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಗಂಧದ ಗುಡಿ ಸೀರಿಯಲ್ ಖ್ಯಾತಿಯ ಸಂಜನಾ ಬುರ್ಲಿ ಅವರು ಈಗ ಸದ್ಯಕ್ಕೆ ಚಂದನ ಅಂತಲೇ ಫೇಮಸ್ ಆಗಿದ್ದಾರೆ. ಚಂದನ ಅಂತ ಹೇಳಿ ಎಲ್ಲರ ಮನೆ ಮಗಳಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕನ್ನಡದ ಸಾಕಷ್ಟು ಧಾರಾವಾಹಿಗಳಲ್ಲಿ ನಡೆಸಿ ತುಂಬಾ ಫೇಮಸ್ ಆಗಿದ್ದಂತಹ ಸಂಜನಾ ಅವರು ಈಗ ವೀಕ್ಷಕರಿಗೆ ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ನ್ಯೂಸನ್ನು ಕೇಳಿದ ಅವರ ಫ್ಯಾನ್ಸ್ಗಳಂತೂ ಗಂಧದ ಗುಡಿ ಸೀರಿಯಲ್ನಲ್ಲಿ ಇನ್ಮುಂದೆ ನಾವು ಸಂಜನಾನ ನೋಡ್ತೀವೋ ಇಲ್ವೋ ಅಂತ ಹೇಳಿ ತಲೆಗೆ ಹುಳ ಬಿಟ್ಕೊಂಡು ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಪ್ಪ ಆ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ನ್ಯೂಸ್? ಗಂಧದ ಗುಡಿ ಸೀರಿಯಲಲ್ಲಿ ಇನ್ಮುಂದೆ ಸಂಜನಾ ಅವರು ನಟಿಸಲ್ವಾ? ಸಂಜನಾ ಅವರ ಪಾತ್ರಕ್ಕೆ ಬೇರೆ ಯಾರಾದರೂ ಎಂಟ್ರಿ ಕೊಡ್ತಾರಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಜನಾ ಬುರ್ಲಿ ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಪಾತ್ರವನ್ನು ಮಾಡಿ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದಿದ್ದಂತಹ, ಸೀರಿಯಲ್ ಪ್ರಿಯರ ಮನಸ್ಸನ್ನು ಗೆದ್ದಿದ್ದಂತಹ ನಮ್ಮ ಕನ್ನಡದ ಮುದ್ದಾದ ಹುಡುಗಿ ಅಂತಲೇ ಹೇಳ್ಬೋದು. ಪುಟ್ಟಕ್ಕನ ಸೀರಿಯಲ್ಗೂ ಮುಂಚೆ ಹಲವು ಸೀರಿಯಲ್ಸ್ಗಳಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಆ ಸೀರಿಯಲ್ಗಳೆಲ್ಲ ಅಷ್ಟೊಂದು ಏನು ಹೈಪನ್ನು ಕ್ರಿಯೇಟ್ ಮಾಡಿಕೊಟ್ಟಿರಲಿಲ್ಲ ಸಂಜನಾ ಬುರ್ಲಿ ಅವ್ರಿಗೆ. ಬಟ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಅನ್ನುವಂತಹ ಖಡಕ್ ಪಾತ್ರ ಜನಗಳ ಮನಸ್ಸನ್ನು ಗೆದ್ದಿತ್ತು. ಸ್ನೇಹ ಅನ್ನುವಂತಹ ಪಾತ್ರ ಕಂಠಿ ಜೊತೆ ಸೇರುವಂತಹ ರೀತಿ ಆಗಿರ್ಬೋದು, ಅವ್ರ ಜೊತೆ ಜಗಳ ಆಡುವಂತಹ ರೀತಿ ಆಗಿರ್ಬೋದು, ಅವ್ರಿಗೆ ಪ್ರೀತಿ ತೋರಿಸುವಂತಹ ರೀತಿ ಆಗಿರ್ಬೋದು, ಅಥವಾ ಮದುವೆ ಆದ ನಂತರನೂ ಕೂಡ ಅವರು ಛಲ ಬಿಡದೆ ಡಿಸಿಯಾಗಿ ಆ ಒಂದು ಸೀರಿಯಲಲ್ಲಿ ಪಾತ್ರವನ್ನು ನಿರ್ವಹಿಸ್ತಿರ್ತಾರೆ. ಪಾತ್ರ ಇಷ್ಟೆಲ್ಲ ಚೆನ್ನಾಗಿ ಮೂಡ್ ಬರ್ತಿರ್ಬೇಕಾದ್ರೇ ಸ್ನೇಹ ಅನ್ನುವಂತಹ ಕ್ಯಾರೆಕ್ಟರ್ನ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಮುಗಿಸ್ತಾರೆ. ಬಟ್ ಸಂಜನಾ ಬುರ್ಲಿ ಅವರು ಈ ಒಂದು ಸೀರಿಯಲ್ನಿಂದ ಯಾವಾಗ ಹೊರಗಡೆ ಬರ್ತಾರೆ, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ TRPಗೆ ಡೌನ್ಫಾಲ್ ಆವಾಗಲಿಂದ ಶುರುವಾಯಿತು ಅಂತ ಹೇಳ್ಬೋದು. ಇಷ್ಟೆಲ್ಲ ಚೆನ್ನಾಗಿ ಬರ್ತಿದ್ದಂತಹ ಪಾತ್ರನ ಯಾಕೆ ಇಷ್ಟು ಬೇಗ ಮುಗಿಸಿದ್ರು, ಸಂಜನಾ ಅವರು ಯಾಕೆ ಇಷ್ಟು ಬೇಗ ಆ ಸೀರಿಯಲಿಂದ ಹೊರಗಡೆ ಬಂದರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಸಹ ಕಾಡ್ತಿತ್ತು. ಬಟ್ ಸಂಜನಾ ಅವರೇ ಈ ಒಂದು ಪ್ರಶ್ನೆಗೆ ಕ್ಲಾರಿಟಿಯನ್ನು ಸಹ ಕೊಟ್ಟಿರ್ತಾರೆ. ತನಗಿರುವಂತಹ ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಆಗಿರ್ಬೋದು, ಅಥವಾ ಸ್ವಲ್ಪ ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ನಾನು ಆ ಸೀರಿಯಲಿಂದ ಹೊರಗಡೆ ಬರಬೇಕಾಯಿತು ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟರು. ಬಟ್ ಸಾಕಷ್ಟು ಜನ ಅಂದ್ಕೊಂಡಿದ್ದೇನು ಅಂತಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿ ಸಂಜನಾ ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಟ್ಟು ಬಂದರು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಹಾಗೆ ಬಿಗ್ ಬಾಸ್ಗೆ ಇವರು ಬರ್ತಾರೆ ಅಂತ ಹೇಳಿ ಕಳೆದ 2 ಸೀಸನಿಂದ, ಅಂದರೆ ಬಿಗ್ ಬಾಸ್ ಸೀಸನ್ 11ನಲ್ಲೂ ಸಹ ಸಂಜನಾ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಪ್ರೇಕ್ಷಕರು ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಬಿಗ್ ಬಾಸ್ ಸೀಸನ್ 12ಗೂ ಸಹ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಪ್ರೇಕ್ಷಕರು ವೆಯ್ಟ್ ಮಾಡ್ತಿದ್ರು. ಬಟ್ ಅಚ್ಚರಿ ಅನ್ನೋ ಹಾಗೆ ಕಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿ ಅಂದರೆ ಗಂಧದ ಗುಡಿ ಸೀರಿಯಲ್ಗೆ ಸಂಜನಾ ಅವರು ಮೇನ್ ಕ್ಯಾರೆಕ್ಟರ್, ಲೀಡ್ ಕ್ಯಾರೆಕ್ಟರ್ನ ಮಾಡೋದಕ್ಕೆ ಸೆಲೆಕ್ಟ್ ಆಗಿ ಈ ಒಂದು ಸೀರಿಯಲ್ ಮಾಡೋದಕ್ಕೆ ಬರ್ತಾರೆ. ಬಟ್ ಇವಾಗ ಸಂಜನಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರುವಂತಹ ಪೋಸ್ಟ್ ನೋಡ್ತಿದ್ರೆ ಸಂಜನಾ ಅವರು ಈ ಸೀರಿಯಲಲ್ಲೂ ಕೂಡ ಕೊನೆ ತನಕ ಉಳ್ಕೊಳ್ಳಲ್ವೇನೋ, ಆದಷ್ಟು ಬೇಗ ಈ ಸೀರಿಯಲಿಂದ ಹೊರಗಡೆ ಬರ್ತಾರೇನೋ ಅನ್ನುವಂತಹ ಪ್ರಶ್ನೆಗಳು ಪ್ರೇಕ್ಷಕರಲ್ಲಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಸಂಜನಾ ಅವರು ಹಂಚ್ಕೊಂಡಂತಹ ಪೋಸ್ಟ್ ಯಾವುದು ಅಂತ ಹೇಳೋದಾದರೆ, ಸಂಜನಾ ಅವರು ಸದ್ದಿಲ್ಲದೆ ಯಾರಿಗೂ ಸಹ ಗೊತ್ತಿಲ್ಲದೆ ಇರೋ ರೀತಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾರಿಗೂ ಗೊತ್ತಿಲ್ಲ ಅಂತಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಗೊತ್ತಿಲ್ಲ ಅನ್ನೋ ರೀತಿ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಹುಡುಗನ ಫ್ಯಾಮಿಲಿಯವರಾಗಿರ್ಬೋದು, ಹುಡುಗಿ ಫ್ಯಾಮಿಲಿಯವರಾಗಿರ್ಬೋದು, ಇಬ್ಬರೂ ಕೂಡ ಒಪ್ಕೊಂಡು ಎಂಗೇಜ್ಮೆಂಟನ್ನು ಮಾಡಿದ್ದಾರೆ. ಬಟ್ ಸಂಜನಾ ಅವರು ಅವರ ಫ್ಯಾನ್ಸ್ಗಳಿಗೆ ಪೋಸ್ಟನ್ನು ತೋರಿಸೋವರೆಗೂ ಸಹ ಯಾರಿಗೂ ಸಹ ಸಂಜನಾ ಅವರು ಎಂಗೇಜ್ಮೆಂಟ್ ಆಗ್ತಿದ್ದಾರೆ, ಮದುವೆ ಆಗೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಕ್ಲೂ ಸಹ ಸಿಕ್ಕಿರಲಿಲ್ಲ. ಇದೇ ಜನವರಿ 25ನೇ ತಾರೀಕು ಸಂಜನಾ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಎಂಗೇಜ್ಮೆಂಟ್ ಮಾಡಿಕೊಂಡು ನಂತರ ಆ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಪ್ಲೋಡ್ ಮಾಡಿಬಿಟ್ಟು ತಮ್ಮ ಫಾಲೋವರ್ಸ್ಗಾಗಿರ್ಬೋದು, ತಮ್ಮ ಫ್ಯಾನ್ಸ್ಗಳಿಗಾಗಿರ್ಬೋದು ಎಲ್ರಿಗೂ ಸಹ ಶುಭ ಕೋರಿ ಅಂತ ಹೇಳಿ ಕೇಳಿಕೊಂಡು ಆ ಪೋಸ್ಟ್ಗಳನ್ನು ಶೇರ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗೆ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ಪ್ರಶ್ನೆಗಳ ಸುರಿಮಳೆನೇ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹುಡುಗ ಯಾರು, ಹುಡುಗನ ಹೆಸರೇನು, ಅವರ ವೃತ್ತಿ ಜೀವನ ಏನು, ಎಲ್ಲದರ ಬಗ್ಗೆ, ಹುಡುಗ ಎಲ್ಲಿನವರು, ಈ ಎಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ. ಸಂಜನಾ ಬುರ್ಲಿ ಅವರು ಈಗ ಎಂಗೇಜ್ಮೆಂಟ್ ಮಾಡ್ಕೊಂಡಿರುವಂತಹ ಹುಡುಗನ ಹೆಸರು ಬಂದ್ಬಿಟ್ಟು ಸಮರ್ಥ್ ಅಂತ ಹೇಳಿ. ವೃತ್ತಿ ಜೀವನದಲ್ಲಿ ಇವರು ವೈದ್ಯಕೀಯ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಸಂಜನಾ ಅವರು ಕೂಡ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಸಂಜನಾ ಆ್ಯಂಡ್ ಸಮರ್ಥ್ ಇಬ್ಬರೂ ಕೂಡ ಮೆಡಿಕಲ್ ಫೀಲ್ಡ್ನವರೇ ಅಂತ ಹೇಳ್ಬೋದು. ಆ್ಯಂಡ್ ಸಮರ್ಥ್ ಅವರು ಮೂಲತಃ ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿಯವರು ಅಂತ ಹೇಳಲಾಗ್ತಿದೆ. ಆ್ಯಂಡ್ ಈ ಎಲ್ಲ ಪ್ರಶ್ನೆಗಳ ನಂತರ ಸಾಕಷ್ಟು ಜನ ಕೇಳಿರುವಂತಹ ಒಂದು ಕಾಮನ್ ಕ್ವಶನ್ ಏನು ಅಂತಂದರೆ, ಸಂಜನಾ ಅವ್ರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಟ್ ಈ ಒಂದು ಪ್ರಶ್ನೆಗೆ ಸಂಜನಾ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆ ಬಂದಿಲ್ಲ. ಬಟ್ ಸಾಕಷ್ಟು ಜನ ಹೇಳ್ತಿರೋದೇನು ಅಂತಂದರೆ, ಇವ್ರದ್ದು ಲವ್ ಮ್ಯಾರೇಜ್ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಸಂಜನಾ ಅವರು ಕೂಡ ಮೆಡಿಕಲ್ ಫೀಲ್ಡ್ ಅವರೇ ಆಗಿರೋದ್ರಿಂದ, ಹಾಗೆ ಸಮರ್ಥ್ ಅವರು ಕೂಡ ಮೆಡಿಕಲ್ ಫೀಲ್ಡ್ ಅವರೇ ಆಗಿರೋದ್ರಿಂದ
ಇಬ್ಬರೂ ಕೂಡ ಲವ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಊಹಾಪೋಹಗಳು ಸೃಷ್ಟಿಯಾಗಿದೆ. ಬಟ್ ಈ ಒಂದು ವಿಚಾರದ ಬಗ್ಗೆ ಸಂಜನಾ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಆ್ಯಂಡ್ ಏಜ್ ಡಿಫ್ರೆನ್ಸಸ್ ಬಗ್ಗೆನೂ ಕೂಡ ನೋಡೋದಾದರೆ ಸಾಕಷ್ಟು ಜನ ಇದ್ರ ಬಗ್ಗೆನೂ ಕೂಡ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಸದ್ಯಕ್ಕೆ ಸಂಜನಾ ಅವ್ರಿಗೆ ಇವಾಗ 26 ವರ್ಷ ಅಂತ ಹೇಳ್ಬೋದು. 2000ನೇ ಇಸ್ವಿಯಲ್ಲಿ ಇವರು ಹುಟ್ಟಿರೋದು. ಸಂಜನಾ ಅವ್ರಿಗೆ 26ನೇ ವಯಸ್ಸಿದೆ. ಆ್ಯಂಡ್ ಸಮರ್ಥ್ ಅವರ ವಯಸ್ಸು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದೆ ಅಂತ ಹೇಳಲಾಗ್ತಿದೆ. ಸ್ವಲ್ಪ ಜನ ಕಮೆಂಟ್ ಸೆಕ್ಷನಲ್ಲಿ ಏನು ತಿಳಿಸಿದ್ದಾರೆ ಅಂತಂದರೆ ಸಮರ್ಥ್ ಅವ್ರಿಗಿಂತ ಹೆಚ್ಚು ವಯಸ್ಸು ನಮ್ಮ ಸಂಜನಾ ಅವ್ರಿಗಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಜಾಸ್ತಿ ಡಿಫ್ರೆನ್ಸಸ್ ಇಲ್ಲ ಅನ್ನೋದು ಇಬ್ಬರನ್ನ ನೋಡಿದ್ರೇ ಗೊತ್ತಾಗ್ತಿದೆ. ಅಷ್ಟೊಂದೇನು ಸಮರ್ಥ್ ಅವ್ರು ಚಿಕ್ಕವರಲ್ಲ ಅಥವಾ ಸಂಜನಾ ಅವ್ರು ಅಷ್ಟೊಂದೇನು ದೊಡ್ಡವರಲ್ಲ. ಜಸ್ಟ್ ಸಂಜನಾ ಅವ್ರಿಗೆ 26 ಇಯರ್ಸ್ ಇದೆ. ಆ್ಯಂಡ್ ಸಮರ್ಥ್ ಅವ್ರಿಗೆ 25, 26, 27 ಈ ಒಂದು ರೇಂಜಲ್ಲೇ ಇರುತ್ತೆ. ಬಟ್ ಇದ್ರ ಬಗ್ಗೆನೂ ಕೂಡ ಸಂಜನಾ ಅವ್ರು ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆ್ಯಂಡ್ ಇನ್ನು ಇವಾಗ ಸಾಕಷ್ಟು ಜನಕ್ಕೆ ಕಾಡ್ತಿರುವಂತಹ ಪ್ರಶ್ನೆ ಏನು ಅಂತಂದರೆ, ಗಂಧದ ಗುಡಿ ಸೀರಿಯಲ್ನಲ್ಲಿ ಸಂಜನಾ ಅವರು ಮೇನ್ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಿದ್ದಾರೆ. ಈ ಸೀರಿಯಲನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾರಾ? ಪುಟ್ಟಕ್ಕನ ಸೀರಿಯಲಲ್ಲಿ ಆ ಪಾತ್ರ ಅಷ್ಟು ಚೆನ್ನಾಗಿ ಬರ್ತಿದ್ದಾಗಲೇ ಪುಟ್ಟಕ್ಕನ ಸೀರಿಯಲನ್ನು ಬಿಟ್ಟು ಬಂದಿದ್ರು. ಆ ಕ್ಯಾರೆಕ್ಟರ್ನ ಅಲ್ಲಿಗೆ ಎಂಡ್ ಮಾಡಿ ಬಂದಿದ್ರು. ಸೊ ಗಂಧದ ಗುಡಿ ಸೀರಿಯಲಲ್ಲೂ ಕೂಡ ಇದೇ ರೀತಿ ಮಾಡ್ತಾರಾ? ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಹೇಗೆ ಕ್ಯಾರೆಕ್ಟರ್ ಎಂಡ್ ಆಯಿತು ಅದೇ ರೀತಿ ಚಂದನಾ ಕ್ಯಾರೆಕ್ಟರು ಕೂಡ ಗಂಧದ ಗುಡಿ ಸೀರಿಯಲಲ್ಲಿ ಎಂಡ್ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಬಟ್ ಸಂಜನಾ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನು ಕೊಡ್ತಿಲ್ಲ. ನಾನು ಸೀರಿಯಲ್ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಕ್ಲಾರಿಟಿನೂ ಕೊಟ್ಟಿಲ್ಲ, ಹಾಗೆ ಸೀರಿಯಲ್ ಬಿಡ್ತೀನಿ ಅನ್ನುವಂತಹ ಕ್ಲಾರಿಟಿನೂ ಕೊಟ್ಟಿಲ್ಲ. ನನಗೆ ಅನಿಸಿರುವಂತಹ ಪ್ರಕಾರ ಸಂಜನಾ ಅವರು ಈ ಸೀರಿಯಲ್ ಬಿಟ್ಟು ಹೋಗಲ್ಲ ಅಂತ ಅನಿಸುತ್ತೆ. ಮದುವೆಗೆ ಇನ್ನೂ ಸಹ ಟೈಮ್ ಇರುತ್ತೆ. ಜಸ್ಟ್ ಎಂಗೇಜ್ಮೆಂಟ್ ಆಗಿರೋದಷ್ಟೇ, ಇನ್ನೂ ಸಹ ಟೈಮ್ ಇರುತ್ತೆ. ಆ್ಯಂಡ್ ಈ ಗಂಧದ ಗುಡಿ ರೀಸೆಂಟಾಗಿ ಸ್ಟಾರ್ಟ್ ಆಗಿರುವಂತಹ ಪ್ರಾಜೆಕ್ಟ್ ಆಗಿರೋದ್ರಿಂದ ಸಂಜನಾ ಅವರು ಎಲ್ಲವನ್ನು ಸಹ ಯೋಚನೆ ಮಾಡಿನೇ ನಿರ್ಧಾರ ತೊಗೊಂಡಿರ್ತಾರೆ ಅಂತ ಅನಿಸುತ್ತೆ. ಲೈಕ್ ಎಂಗೇಜ್ಮೆಂಟ್ ಆಗಬೇಕು, ಮದುವೆ ಆಗಬೇಕು ಅನ್ನುವಂತಹ ಕಮಿಟ್ಮೆಂಟ್ಸ್ ಅವ್ರ ತಲೆನಲ್ಲಿ ಇದ್ದಿದ್ದರೆ ಅವ್ರು ಈ ಪ್ರಾಜೆಕ್ಟ್ಗೆ ಒಪ್ಕೊಳ್ತಾನೆ ಇರಲಿಲ್ಲ. ಒಪ್ಕೊಂಡು ಬಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿನೇ ನಂತರ ಪ್ರಾಜೆಕ್ಟ್ಗೆ ಸೈನ್ ಹಾಕಿರ್ತಾರೆ. ಸೊ ರೀಸೆಂಟಾಗಿ ಶುರುವಾಗಿರೋದ್ರಿಂದ ಪಾತ್ರದ ಹೈಪ್ ಕೂಡ ತುಂಬಾ ಇರೋದ್ರಿಂದ, ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿರೋದ್ರಿಂದ ಸಂಜನಾ ಈ ಒಂದು ಸಿಚುಯೇಷನಲ್ಲಿ ಸೀರಿಯಲ್ ಬಿಟ್ಟು ಹೋಗಲ್ಲ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಸಂಜನಾ ಅವರು ಕೂಡ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಕೊಟ್ಟಿಲ್ಲ. ಲೈಕ್ ನಾನು ಆವಾಗಲೇ ಹೇಳ್ದಂಗೆ ಸೀರಿಯಲ್ ಬಿಟ್ಟು ಹೋಗ್ತಿದ್ದೀನಿ, ಮದುವೆ ಆಗ್ತಿದ್ದೀನಿ ಅನ್ನುವಂತಹ ಕಾರಣಕ್ಕೆ ನಾನು ಸೀರಿಯಲ್ ಬಿಡಬೇಕಾಗಿ ಬಂತು ಅನ್ನುವಂತಹ ಕ್ಲಾರಿಟಿನ ಸಂಜನಾ ಅವರು ಕೂಡ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸಂಜನಾ ಅವರು ಗಂಧದ ಗುಡಿ ಸೀರಿಯಲಲ್ಲಿ ಖಂಡಿತವಾಗ್ಲೂ ಕಂಟಿನ್ಯೂ ಆಗ್ತಾರೆ. ಯಾಕೆ ಅಂತಂದರೆ ಸಂಜನಾ ಅವ್ರನ್ನ ಇವಾಗ ಆ ಪಾತ್ರದಲ್ಲಿ ಜನಗಳು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಚಂದನ ಅನ್ನುವಂತಹ ಕ್ಯಾರೆಕ್ಟರ್ಗೆ ಸಂಜನಾನೇ ಸೂಟ್ ಆಗೋದು. ಸೊ ಸಂಜನಾ ಬಿಟ್ಟು ಏನಾದರೂ ಬೇರೆಯವರು ಆ ಪಾತ್ರಕ್ಕೆ ಬಂದರೆ, ಚಂದನ ಅನ್ನುವಂತಹ ಕ್ಯಾರೆಕ್ಟರ್ಗೆ ಬೇರೆ ಯಾರಾದರೂ ಬಂದರೆ, ಸೇಮ್ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಹೇಗೆ ಸಂಜನಾ ಅವರು ಹೊರಗಡೆ ಬಂದಾಗ ಡೌನ್ಫಾಲ್ ಅನ್ನೋದು ಶುರುವಾಯಿತು TRPನಲ್ಲಿ, ಅದೇ ರೀತಿ ನಮ್ಮ ಗಂಧದ ಗುಡಿ ಸೀರಿಯಲ್ TRPನಲ್ಲೂ ಕೂಡ ಡೌನ್ಫಾಲ್ ಶುರು ಆಗುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಮೇನ್ ಕ್ಯಾರೆಕ್ಟರ್ ಮಾಡ್ತಿರೋದೇ ಅಲ್ಲಿ ಸಂಜನಾ ಅವರು. ಸೊ ಮೇನ್ ಕ್ಯಾರೆಕ್ಟರ್ನೇ ಚೇಂಜ್ ಮಾಡಿದ್ರೆ ಸೀರಿಯಲ್ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಚಂದನ ಅನ್ನುವಂತಹ ಪಾತ್ರನ ಮುಗಿಸೋದಾಗಿರ್ಬೋದು ಅಥವಾ ಚಂದನ ಪಾತ್ರಕ್ಕೆ ಬೇರೆಯವ್ರನ್ನ ಕರ್ಕೊಂಬಂದು ಕೂರಿಸೋದಾಗಿರ್ಬೋದು ಮಾಡುವಂತಹ ಚಾನ್ಸಸ್, ಇಂತಹ ಕೆಲಸವನ್ನು ಮಾಡುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಸಂಜನಾ ಅವರು ಈ ಒಂದು ಪಾತ್ರದಲ್ಲಿ ಕಂಟಿನ್ಯೂ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಿಮಗೂ ಕೂಡ ಈ ಒಂದು ಪಾತ್ರದಲ್ಲಿ ಸಂಜನಾ ಅವರೇ ಕಂಟಿನ್ಯೂ ಆಗಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಥವಾ ಸಂಜನಾನ ಬಿಟ್ಟು ಬೇರೆ ಯಾರಾದರೂ ಆ ಒಂದು ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನುವಂತಹ ವ್ಯಕ್ತಿಗಳು ನಿಮ್ಗೆ ಏನಾದರೂ ಗೊತ್ತಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇನ್ಫ್ಲುಯೆನ್ಸರ್ಸ್ನ ನೋಡಿರ್ತೀರ. ಸೊ ಅಂಥವ್ರು ಯಾರಾದರೂ ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಅನಿಸಿದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.